ಯಜಮಾನ್ರೆ ಇದೊಂದು ಫೈಲಿಗೆ ಸೈನ್ ಆಗಬೇಕಾಯಿತು, ತುಂಬ ದಿನದಿಂದ ಕಾಯ್ತಾ ಇದ್ದಾರೆ. ಒಂಚೂರು ಮಾಡಿಕೊಟ್ಬಿಟ್ರೆ ಸ್ವಲ್ಪ ಹೆಲ್ಪ್ ಆಗಿಬಿಡುತ್ತೆ. ಕೊಡು. ಅಣ್ಣ, ಡಾಕ್ಯುಮೆಂಟಿಗೆ ಸೈನ್ ಮಾಡೋಕ್ಕೆ ಮುಂಚೆ ಒಂದ್ಸಲ ಚೆಕ್ ಮಾಡಿದ್ರೆ ಒಳ್ಳೇದು. ನಮ್ಮ ಜೊತೆ ಎಲ್ಲರೂ ಒಳ್ಳೆಯವರು ಇರ್ತಾರೆ ಅಂತ ಅಂದ್ಕೊಂಡಿರ್ತೀವಿ, ಆದರೆ ನಂಬಿಸಿ ಕುತ್ತಿಗೆ ಕುಯ್ಯೋರೇ ಜಾಸ್ತಿ ಆಗಿರ್ತಾರೆ. ವೀರು, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನು ಹೇಳಕ್ಕ? ಪರವಾಗಿಲ್ಲ, ಹೇಳು. ಅದು ವೀರು, ವಂದನನ್ನು ಟ್ರೀಟ್ ಮಾಡ್ತಿರೋ ಡಾಕ್ಟ್ರು ವಂದನನ ಬಿಹೇವಿಯರಲ್ಲಿ ಏನೂ ಡೆವಲಪ್ಮೆಂಟ್ ಇಲ್ಲ, ಸೊ ಇಮಿಡಿಯೇಟಾಗಿ ಬ್ರೈನ್ MRI ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದು ಅಲ್ಲದೆ ಸ್ವಲ್ಪ ದಿನ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು ಬೆಟರು ಅಂತ ಹೇಳ್ತಿದ್ದಾರೆ. ಅವಳನ್ನು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು. ಅದಕ್ಕೆ ನಿನ್ನ ಒಪಿನಿಯನ್ ಕೇಳಿ. ಯಜಮಾನ್ರೆ, ಈ ಮನೆ ಅನ್ನ ತಿಂದಿದ್ದೀನಿ. ಎಷ್ಟೊಂದು ಸಲ ವಂದನಾ ಮೇಡಮು ನನ್ನ ಅಕ್ಕನ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಊಟ ಬಡಿಸಿದ್ದಾರೆ. ಆ ಒಂದು ಋಣಕ್ಕೋಸ್ಕರ ಕೇಳ್ತಾ ಇದ್ದೀನಿ ಯಜಮಾನ್ರೆ. ವಂದನಾ ಮೇಡಮ್ಗೆ ಏನಾಯಿತು, ಹೇಗಿದ್ದಾರೆ, ಎಲ್ಲಿದ್ದಾರೆ ಯಜಮಾನ್ರೆ ಅವರು? ಅದೆಲ್ಲ ನಿನಗೆ ಯಾಕೆ? ನಮ್ಮನೆ ವಿಷಯನ ನಾವೇ ನೋಡ್ಕೋತೀವಿ. ಇಂಥವ್ರಿಗೆಲ್ಲ ಹೇಳೋದ್ರಿಂದ ಏನು ಪ್ರಯೋಜನ ಇದೆ? ನೋಡು, ನಮ್ಮನೆ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ. ವಂದನಿಗೆ ಫುಲ್ ಡಿಪ್ರೆಷನ್ ಆಗಿದೆ. ವಿನಾಕಾರಣ ಎಲ್ಲರ ಮೇಲೆ ಸಿಡ್ಕಾಡ್ತಾಳೆ, ಏನೇನೋ ಮಾತಾಡ್ತಾಳೆ. ಅವ್ರನ್ನ ಡಾಕ್ಟ್ರು ನೋಡ್ತಾ ಇದ್ದಾರೆ. ಇದಕ್ಕೆ ಮೇಲೆ ನೀನು ಹೆಚ್ಚಿಗೆ ಏನೂ ಕೇಳಬೇಡ. ಇನ್ನು ಮುಂದೆ ಈ ವಿಷಯಕ್ಕೆ ತಲೆನೂ ಹಾಕ್ಬೇಡ. ಯಜಮಾನ್ರೆ, ದಯವಿಟ್ಟು ಕ್ಷಮಿಸಿ. ನಾನು ಇದನ್ನು ಎಲ್ಲೋ ಓದಿದ್ದೆ. ಯಾರಾದರೂ ಡಿಪ್ರೆಷನ್ಗೆ ಹೋದರೆ ಅವರು ಸಪ್ಪೆಯಾಗಿರ್ತಾರೆ, ಯಾರ ಜೊತೆನೂ ಮಾತಾಡಲ್ಲ, ಕೂಗಾಡಲ್ಲ, ಕಿರ್ಚಾಡಲ್ಲ ಅಂತೆಲ್ಲ. ಬೇಕಿದ್ರೆ ಒಬ್ಬರು ಸೈಕ್ಯಾಟ್ರಿಸ್ಟ್ ಇದ್ದಾರೆ ಯಜಮಾನ್ರೆ, ನನಗೆ ಗೊತ್ತಿರೋರು. ಅವರು ತುಂಬ ಫೇಮಸ್ಸು, ಈ ಟಿ ವಿಲೆಲ್ಲ ಪ್ರೋಗ್ರಾಮ್ ಕೊಡ್ತಾ ಇರ್ತಾರೆ. ನಾನು ಬೇಕಿದ್ರೆ ಅವ್ರ ಹತ್ರ. ನೋಡ್ದ್ಯಣ್ಣ ಯಾವ ಥರ ಮಾತಾಡ್ತಿದ್ದಾನೆ? ಅದಕ್ಕೆ ಹೇಳಿದ್ದು ಇವ್ನಿಗೆ ಯಾವ ವಿಷಯನೂ ಹೇಳಬೇಡ ಅಂತ. ಇಷ್ಟಕ್ಕೂ ನಮ್ಮನೆ ಸಿಗ್ತಾರೆ, ಇವನು ಯಾರು ಅಂತ. ವೀರು, ನಿಂದು ತುಂಬ ಒಳ್ಳೆ ಗುಣ. ಅದು ದುರುಪಯೋಗ ಆಗಬಾರ್ದು. ನಂಬಿಕೆ ದ್ರೋಹ ಮಾಡಿದವ್ರನ್ನ ದೂರ ಇಟ್ಟಿರ್ಬೇಕೆ ಹೊರತು ಅವ್ರ ಹತ್ರ ಮನೆ ವಿಷಯ ಎಲ್ಲ ಹೇಳೋ ಅವಶ್ಯಕತೆ. ಅಕ್ಕ, ವಂದನಾ ನಿನ್ನ ಜವಾಬ್ದಾರಿ ಅಂತ ನಾನು ಯಾವಾಗಲೂ ಹೇಳಿದ್ದಾಯಿತು. ನೀನು ಅವಳನ್ನ ಸರಿ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾ ಇದೆಯಾ ಅಂತ ನನಗೆ ಗೊತ್ತು. ಏನೋ ಒಟ್ಟಿನಲ್ಲಿ ಅವಳು ಮುಂಚಿನಾಗಾದರೆ ಸಾಕು, ನನ್ನ ತಮ್ಮನ ಜೀವನ ಮೊದಲನಾಗಾದರೆ ಸಾಕು. ನೀನು ಯಾರನ್ನೂ ಕೇಳಬೇಕಾಗಿಲ್ಲ. ನಿನಗೇನು ತೋಚುತ್ತೋ ಹಾಗೆ ಮಾಡು. ಅಲ್ವೇನೋ ಸುರೇಂದ್ರ? ಹೌದಣ್ಣ, ವಂದನಾನ ಅಕ್ಕನೇ ನೋಡ್ಕೋತಿರೋದು. ಅಕ್ಕ ಹೇಗೆ ಹೇಳ್ತಾಳೋ ಹಾಗೆ ಆಗಲಿ. ಒಳ್ಳೆ ಸಮಯ. ಅಳ್ತಿರೋರು ಕಣ್ಣೀರು ಒರೆಸಿದ್ರೆ ನಾವು ಒಳ್ಳೆಯವರು ಅನ್ಸ್ಕೋಬೋದು. ಇವಳ ಪಾಲ್ಗೆ ನಾನು ಒಳ್ಳೆಯವಳಾದರೆ ನಾನು ಆ ಶ್ರಾವಣಿಗೆ ಹತ್ರ ಆಗ್ಬೋದು. ಅಯ್ಯಯ್ಯೋ, ಎಷ್ಟು ಕಷ್ಟಪಡ್ತಿದ್ಯಮ್ಮ ನೀನು. ನಿನ್ನ ನೋಡಿದ್ರೆ ಪಾಪ ಅನಿಸುತ್ತೆ. ಆ ಮನೇಲಿ ಆಟ ಆಡ್ಕೊಂಡು ಬೆಳೆದ ಹುಡುಗಿ ನೀನು. ಈ ಮನೆಗೆ ಬಂದು ಎಷ್ಟು ಕಷ್ಟಪಡ್ತಿದ್ಯಾ ನೋಡು. ಹಾಗೆಲ್ಲ ಏನಿಲ್ಲ ಸರ್ಸು ಅತ್ತೆ, ನನಗೆ ಯಾವ ಕಷ್ಟನೂ ಇಲ್ಲ. ಎಂಥ ಒಳ್ಳೆ ಗುಣ ನಮ್ಮ ನಿಂದು. ನಿಮ್ಮ ಅತ್ತೆ ನಿನಗೆ ಎಷ್ಟೆಲ್ಲ ಕಷ್ಟ ಕೊಡ್ತಿದ್ರು, ಏನೂ ಕಷ್ಟ ಇಲ್ಲ ಅಂತ ಹೇಳ್ತಿದ್ಯಾ ನೋಡು.
ನಿನ್ನಂತೋಳನ್ನ ಇಷ್ಟಪಡ್ದಿರೋಂತಹ ಕಲ್ ಹೃದಯ ನಿಮ್ಮ ಅತ್ತೆದು. ನೀನೇನು ಯೋಚನೆ ಮಾಡಬೇಡ, ನಿನ್ನ ಜೊತೇಲಿ ನಾನು ಇರ್ತೀನಿ. ನನ್ನನ್ನು ನಿನ್ನ ತಾಯಿ ಅಂತ ಅನ್ಕೋ. ನೋಡು ವರಲಕ್ಷ್ಮಿ, ಅತ್ತೆರೆಲ್ಲ ಹೀಗೆ ಆಡೋದು. ನಮ್ಮ ಅತ್ತೆನೂ ಅಷ್ಟೇ, ಮದುವೆ ಆದೋಸ್ರಲ್ಲಿ ಹೀಗೆ ಆಡ್ತಿದ್ಲು. ವರ್ಷಗಳು ಕಳೀತಾ ಕಳೀತಾ ಅವಳಿಗೂ ವಯಸ್ಸಾಯ್ತು ನೋಡು, ತೆಪ್ಪಗೆ ಮೂಲೆಯಲ್ಲಿ ಸೇರ್ಕೊಂಡ್ಲು. ಈಗ ನಂದೇ ರಾಜ್ಯಭಾರ. ಹಾಗೆಲ್ಲ ಹೇಳಬೇಡಿ ಸರ್ಸು ಅತ್ತೆ. ಅತ್ತೆ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅವ್ರು ಏನು ಹೇಳಿದ್ರು ನನ್ನ ತಪ್ಪನ್ನ ತಿದ್ದಕ್ಕೆ ಹೇಳ್ತಿದ್ದಾರೆ ಅಷ್ಟೇ. ಜೀವನನ ಕಲ್ತ್ಕೊಳ್ಳೋಕ್ಕೆ ಸಹಾಯ ಮಾಡ್ತಿದ್ದಾರೆ. ಅವರಿಗೋಸ್ಕರ ನಾನು ಏನಾದ್ರು ಮಾಡಿಕೊಡೋದು ಅಂದರೆ ಅದು ನನ್ನ ಸಂತೋಷನೇ. ನಾನು ಮಾಡಿದ್ದನ್ನು ಅವ್ರು ಖುಷಿಯಿಂದ ತಿಂದರೆ ಅಷ್ಟೇ ಸಾಕು. ಅಯ್ಯೋ, ಹಾಗಂತ ತಲೆ ಮೇಲೆ ಕೂರ್ಸ್ಕೊಂಡ್ಬಿಡ್ಬೇಡಮ್ಮ. ನಿಮ್ಮ ಅತ್ತೆ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ಲ, ಆಮೇಲೆ ನಿನ್ನನ್ನು ತುಳ್ದಾಕ್ಬಿಡ್ತಾಳೆ ಅಷ್ಟೇ. ಸರ್ಸು ಅತ್ತೆ. ಸರಿ ಸರಿ, ನಾನು ನಿನಗೆ ಸ್ವಲ್ಪ ಸಹಾಯ ಮಾಡ್ತೀನಿ. ಇಂದ್ರ, ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ವಲ್ಲ ನಿಂಗೆ? ಆ ಹುಡುಗಿನ ಕಂಡ್ರೆ ಯಾಕೆ ಹಿಂಗಾಡ್ತೀಯ? ಹೌದು, ನನಗೆ ಮನುಷ್ಯತ್ವ ಇಲ್ಲ. ನಿಮಗಿದೆ ಅಲ್ವಾ? ನಿಮಗಿರೋ ಮನುಷ್ಯತ್ವದ ಕಣ್ಣಲ್ಲಿ ಒಂದೇ ಒಂದು ಸರ್ತಿ ನನ್ನ ಮಗಳನ್ನ ನೋಡಿ. ಅವಳ ಕಣ್ಣೀರು ನಿಮಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಬರೀ ಆ ಸೊಸೆ ಕಣ್ಣೀರು ಮಾತ್ರ ಕಾಣಿಸ್ತಿದೆ ನಿಮಗೆ. ಹಾಗಲ್ವೇ ಇಂದ್ರ, ನಮ್ಮ ಮಗಳ ಜೀವನ ಹೀಗಾಗೋಕ್ಕೆ ಒಂದು ಅರ್ಥದಲ್ಲಿ ಅವಳು ಕಾರಣ, ನಾವುಗಳು ಕಾರಣ. ಸುಬ್ಬುಗೆ ಮದುವೆ ಇಷ್ಟ ಇದೆಯೋ ಇಲ್ವೋ ಅಂತ ಒಂದು ಮಾತು ಕೇಳದೆ ಅವನ ತಂಗಿ ಮದುವೆ ಅಂತ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿ ಅವ್ನು ಬಲವಂತವಾಗಿ ಮದುವೆಗೆ ಒಪ್ಸೋದ್ವಲ್ಲ, ಇದು ತಪ್ಪಲ್ವೇನೆ? ನೋಡ್ರಿ, ಈ ಕಂತೆ ಪುರಾಣಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡಿ ನೀವು. ನನ್ನ ಮಗಳು ಈ ಮನೇಲಿ ಕಣ್ಣೀರು ಹಾಕ್ತಿದ್ದಾಳೆ ಅಂದಮೇಲೆ ಆ ಮನೆ ಮಗಳು ಇಲ್ಲಿ ಸಂತೋಷವಾಗಿರೋಕ್ಕೆ ನಾನು ಬಿಡಲ್ಲ ಅಷ್ಟೇ. ಇಂದ್ರ, ಇದು ತುಂಬ ಕೆಟ್ಟ ಬುದ್ಧಿ ಕಣೆ. ಹೌದು, ನನ್ನನ್ನ ಕೆಟ್ಟವಳು ಅಂತಾನೆ ಇಟ್ಕೊಳ್ಳಿ. ನನ್ನ ಮಗಳ ಪಾಲಿಗೆ ಯಾರ್ಯಾರು ಕೆಟ್ಟವರಾದ್ರೋ ಅವ್ರ ಎಲ್ಲರೂ ಪಾಲ್ಗೂ ನಾನು ಕೆಟ್ಟವಳು ಅಷ್ಟೇ. ಅಲ್ವೇ ಇಂದ್ರ, ನಮ್ಮ ಮಗಳ ಜೀವನ ಹೀಗಾಗೋದಕ್ಕೂ ಆ ಹುಡುಗಿಗೂ ಏನೇ ಸಂಬಂಧ? ಅವಳು ನಮ್ಮ ಮಗ ಪ್ರೀತಿಯಿಂದ ಮದುವೆ ಆಗಿರೋ ಹುಡುಗಿ, ನಮ್ಮ ಮನೆ ನಂದಾದೀಪ ಕಣೆ. ಅವಳೇನು ಈ ಮನೆ ನಂದಾದೀಪ ಅಲ್ಲಪ್ಪ, ನಮ್ಮ ಮನೆಗೆ ಬಿದ್ದಿರೋ ಬೆಂಕಿ ಅವಳು. ಸುಮ್ಮನೆ ಇರ್ತೀರಾ ನೀವು? ಅವಳಿಂದ ನಮ್ಮನೆ ಏನು ಬೆಳಕಾಗಿಲ್ಲಪ್ಪ. ಇನ್ನು ನಮ್ಮನೆ ಇನ್ನೂ ಹತ್ಕೊಂಡು ಉರಿತಾ ಕೂತಿದೆ. ಆ ಬಿಸಿ ಅವ್ರ ಮನೆಗೂ ತಾಗಬೇಕು. ಆ ಶ್ರಾವಣಿ ಸುಬ್ರಹ್ಮಣ್ಯ ಇಬ್ರು ಕಿಸ ಅಂತ ನಕ್ಕೊಂಡು ಸಂತೋಷದಿಂದ ಜೀವನ ಮಾಡ್ತಿದಾರಂತೆ. ನನ್ನ ಮಗಳು ಇಲ್ಲಿ ಕಣ್ಣೀರು ಹಾಕ್ತಿದ್ದಾಳೆ. ಅವರಿಬ್ರು ಮದುವೆ ಆಗಿದ್ದಕ್ಕೆ ನನ್ನ ಮಗಳು ನೋವು ಸಂತ ಅನುಭವಿಸಿದಾಳೆ ಅಂತ ಅವ್ರಿಗೆ ಅರ್ಥ ಆಗ್ಬೇಕು. ಅವರಿಬ್ರು ಜೀವನದಲ್ಲೂ ಅಲ್ಲೋಲ ಕಲ್ಲೋಲ ಆಗ್ಬೇಕು. ಅವರಿಬ್ರು ದೂರ ಆಗ್ಬೇಕು. ಅವ್ರ ನೆಮ್ಮದಿ ಕೆಡಬೇಕು. ಆಗ್ಲೇ ರೀ ನನ್ನ ಹೊಟ್ಟೆ ತಣ್ಣಗಾಗೋದು. ಇಂದ್ರ, ನನ್ನ ಮಾತು ಕೇಳೆ. ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಆ ಶ್ರಾವಣಿ ಸುಬ್ಬು ಇಬ್ರು ದೂರ ಆಗಬೇಕು. ಅವರಿಬ್ರು ನೆಮ್ಮದಿ ಹಾಳಾಗಬೇಕು. ಹಾಗಿದ್ರೆ ಅಮ್ಮ ಮಾಡ್ತಿರೋದು ಸರಿಯಾಗೇ ಇದೆ. ತಗೊಳ್ಳಿ. ಏನು ಮೇಡಮ್ ಇದು? ನನ್ನ ಹತ್ರ ನಿಯತ್ತಾಗಿರೋದಕ್ಕೆ, ನಾನು ಹೇಳೋ ಕೆಲಸಗಳೆಲ್ಲ ಮಾಡ್ತಿರೋದಕ್ಕೆ ನನ್ನ ಕಡೆಯಿಂದ ಇದೊಂದು ಚಿಕ್ಕ ಗಿಫ್ಟ್. ಫೋನ್. ಅಂದರೆ ಈ ಫೋನು ನಂಗಿನ? ಹೌದು, ನಿಮ್ಮ ಫೋನ್ ಯಾವಾಗಲೂ ಸ್ವಿಚ್ ಆಫ್ ಆಗ್ತಾ ಇರುತ್ತೆ. ಇನ್ನು ಮುಂದೆ ಹಾಗಾಗಬಾರ್ದು. ಅದಕ್ಕೋಸ್ಕರ ಈ ಹೊಸ ಫೋನ್, ಇದನ್ನು ಯಾವಾಗಲೂ ಫುಲ್ ಚಾರ್ಜಲ್ಲಿ ಇಟ್ಕೊಳ್ಳಿ. ತಗೊಳ್ಳಿ. ಅದಕ್ಕೇನಂತೆ ಮೇಡಮ್, ಈಗಲೇ ಹೋಗ್ಬಿಟ್ಟು ರಾತ್ರಿ ಎಲ್ಲ ಫುಲ್ ಹಂಗೆ ಚಾರ್ಜ್ಗೆ ಇಟ್ಟುಬಿಟ್ಟಿರ್ತೀನಿ. ಇದಕ್ಕೆ ಅಲ್ವೇ ಹೇಳೋದು, ದೊಡ್ಡ ಮನೆಯವರ ದೊಡ್ಡ ಗುಣ ಅಂತ. ಹೇಳಿದ ಕೆಲಸ ನಾನು ಎಂತ ಮಾಡಿದ್ದಕ್ಕೆ ₹1,00,000 ಫೋನ್ ಹಂಗೆ ಸುಮ್ಮನೆ ಟಪಕ್ಕಂತ ಎಸ್ಬಿಟ್ರಲ್ಲ ಮೇಡಮ್ ನನ್ನ ಕೈಗೆ. ನೀವು ಕಾಮಧೇನು ಕಲ್ಪವೃಕ್ಷ, ನನ್ನ ಪಾಲಿನ ಅಶ್ವಿನಿ ದೇವತೆ ಮೇಡಮ್. ನಿಮಗೊಂದು ಗುಡಿ ಕಟ್ಸಿ ಅಲ್ಲಿ ನಿಮ್ಮನ್ನ ಕೂರಿಸಿ ಗಂಟೆ ಹೊಡೆದು ಪೂಜೆ ಮಾಡೋಣ ಅಂತಿದ್ದೆ. ಅತಿಯಾಗಿ ಆಡಬೇಡಿ. ಈ ಫೋನ್ ನಿಮಗೆ ಕೊಟ್ಟಿರೋದು ನಾನಲ್ಲ. ನಿಮ್ಮ ಕೆಲಸ ಎಲ್ಲ ಇಷ್ಟಪಟ್ಟು ಈ ಫೋನ್ ನಿಮಗೆ ವಿಜಯಾಂಬಿಕಾ ಕೊಡಿಸಿರೋದು. ಏನು ಹೇಳ್ತಿದ್ದೀರಾ ಮೇಡಮ್? ಹಾಗಂತ ನೀವು ಎಲ್ರಿಗೂ ಹೇಳಬೇಕು. ಓಕೆ ಓಕೆ ಓಕೆ, ಅಂಥವೆಲ್ಲ ಮಾಡೋಣ ಬಿಡಿ ಮೇಡಮ್. ನೀವು ನಾಳೆನೇ ಹೋಗಿ ವಂದನಾ ಚಿಕ್ಕಮ್ಮಂಗೆ ಮತ್ತೆ ಫೋನ್ ಮಾಡಿಕೊಡ್ಬೇಕು. ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ. ಆಯಿತು ಮೇಡಮ್, ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅಂದಾಗೆ ವಿಜಯಾಂಬಿಕಾ ಮೇಡಮು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು ಮೇಡಮ್. ಹಾಸ್ಪಿಟಲ್ಗಾ? ಯಾವ ಹಾಸ್ಪಿಟಲ್ಗೆ? ಅದ್ಯಾವುದೋ ಮಾನಸಿಕ ರೋಗಿಗಳ ಆಸ್ಪತ್ರೆ ಅಂತ ಹೇಳೋದಾಗಿತ್ತು ಮೇಡಮ್. ನಾನು ಅವ್ರ ಜೊತೆ ಹೋಗಿರಲಿಲ್ಲ, ಹೊರಗಡೆನೇ ಇದ್ದೆ. ಯಾವುದಕ್ಕೂ ನಾವು ಹುಷಾರಾಗಿರಬೇಕು ಮೇಡಮ್.
ಸರಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ. ಆದರೆ ನಾಳೆ ನೀವು ಮಿಸ್ ಮಾಡದೆ ವಂದನಾ ಚಿಕ್ಕಮ್ಮಂಗೆ ಫೋನ್ ಮಾಡಿಕೊಡ್ಬೇಕು, ಗೊತ್ತಾಯ್ತಾ? ಅಯ್ಯೋ, ಮಿಸ್ ಮಾಡೋ ಮಾತೇ ಇಲ್ಲ ಮೇಡಮ್. ಖಂಡಿತ ನಾಳೆ ಹೋಗ್ಬಿಟ್ಟು ನಿಮ್ಗೆ ಫೋನ್ ಮಾಡಿಸ್ಕೊಡ್ತೀನಿ. ಒಂದು ನಿಮಿಷ, ನಿಮಗೆ ಇನ್ನೊಂದು ಕೆಲಸ ಇದೆ. ಏನು ಮೇಡಮ್? ಆ ವಿಜಯಾಂಬಿಕಾದು ಕ್ರಿಮಿನಲ್ ಬುದ್ಧಿ. ನಾವು ಒಂಥರ ಯೋಚನೆ ಮಾಡ್ತಿದ್ರೆ ಅವಳು 10 ಥರ ಯೋಚನೆ ಮಾಡ್ತಾ ಇರ್ತಾಳೆ. ನನಗೆಲ್ಲ ವಿಷಯನೂ ಗೊತ್ತಾಗಿದೆ ಅಂತ ಅವಳಿಗೆ ಅನುಮಾನ ಇರೋದ್ರಿಂದ ಅವಳು ತುಂಬ ಕೇರ್ಫುಲ್ ಆಗಿರ್ತಾಳೆ. ಅದಕ್ಕೆ ನಾವೊಂದು ಹೆಜ್ಜೆ ಮುಂದೆ ಹೋಗಿ ಅವಳಿಗೆ ಏನೇನು ಡೌಟ್ಸ್ ಇದೆಯೋ ಅದನ್ನು ಅಲ್ಲಲ್ಲೇ ಕ್ಲಿಯರ್ ಮಾಡ್ತಾ ಹೋಗಬೇಕು. ಹೌದು ಮೇಡಮ್, ಕರೆಕ್ಟ್ ನೀವು ಹೇಳೋದು. ಅದು ಅಲ್ಲದೆ ಆ ವಿಜಯಾಂಬಿಕಾ ಜೊತೆ ಶ್ರೀವಲ್ಲಿ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ನೀವು ಆ ವಿಜಯಾಂಬಿಕಾಗೆ ನಿಯತ್ತಾಗಿ ಇದೀರೋ ಇಲ್ವೋ ಅನ್ನೋದನ್ನು ಆ ಶ್ರೀವಲ್ಲಿ ಹತ್ರ ಚೆಕ್ ಮಾಡಿದ್ರೂ ಮಾಡ್ಕೋಬೋದು. ಆ ಶ್ರೀವಲ್ಲಿ ಏನಾದರೂ ನಿಮ್ಮ ಎದುರುಗಡೆ ಸಿಕ್ಕಿದ್ರೆ ನೀವು ಕೇರ್ಫುಲ್ಲಾಗಿ ರಿಯಾಕ್ಟ್ ಮಾಡಿ. ಕರೆಕ್ಟು ಮೇಡಮ್ ನೀವು ಹೇಳೋದು. ನೋಡ್ತಾ ಇರಿ, ಇನ್ನು ಮುಂದೆ ಹೆಂಗೆ ಡೌ ಮಾಡ್ಕೊಂಡಿರ್ತೀನಿ ಅಂತ ನೀವೇನೂ ಚಿಂತೆ ಮಾಡಬೇಡಿ. ವಿಜಯಾಂಬಿಕಾ ಮೇಡಮ್ಗೆ ನನ್ನ ಮೇಲೆ ಒಂದು ಚೂರು ಡೌಟ್ ಬರಬಾರ್ದು, ಹಂಗೆ ಡೌ ಮಾಡ್ತೀನಿ. ನೀವು ಆರಾಮಾಗಿರಿ ಮೇಡಮ್. ನಾಳೆ ಫೋನು ಹೊಸ ಫೋನ್ ಇದೆಯಲ್ಲ, ಮಾಡಿಸ್ತೀನಿ, ಯೋಚನೆ ಮಾಡಬೇಡಿ. ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ಎರಡೇ 2 ನಿಮಿಷ, ಮಲ್ಗಕ್ಕೆಲ್ಲ ರೆಡಿ ಮಾಡ್ತೀನಿ. ಆರಾಮಾಗಿ ನಿಂತ್ಕೋ, ಮಗ ನಾನು ರೆಡಿ ಮಾಡಿ. ನೀವ್ ಯಾಕೆ ಮಾಡ್ತೀರಾ? ನಾನು ಮಾಡ್ತೀನಿ ರೀ. ಸುಮ್ಮನೆ ಇರೋ ಒಂದೇ ತಾನೇ. ಬಾ ಸರ್, ಕೂತ್ಕೋ. ಅಯ್ಯೋ ಬೇಗ, ಏನ್ ಮಾಡ್ತಿದ್ದೀರಾ? ಬಿಡಿ. ಸುಮ್ಮನೆ ಕೂತ್ಕೊ ಅಂತ ಹೇಳ್ದೆ ತಾನೆ, ಕೂತ್ಕೋ. ಬೆಳಗ್ಗೆಯಿಂದ ನಿಂತ್ಕೊಂಡೇ ಕೆಲಸ ಮಾಡಿರ್ತೀವರ, ಕಾಲು ನೋವಾಗ್ತಿರತ್ತಲ್ವಾ? ಆದ್ರೂ ನೀವು ಕಾಲ್ ಮುಟ್ಬಾರ್ದು. ಗಂಡನ ಕೆಲಸ ಹೆಂಡತಿ ಮಾಡ್ಬೋದು ಅಂದಮೇಲೆ ಹೆಂಡತಿ ಕೆಲಸನೂ ಗಂಡ ಮಾಡ್ಬೋದು, ತಪ್ಪೇನೂ ಇಲ್ಲ. ಅಮ್ಮ ನಿಂಗೆ ತುಂಬಾ ಹಿಂಸೆ ಕೊಡ್ತಿದಾರಲ್ವಾ? ಇಲ್ಲ ರೀ, ಅತ್ತೆ ಬಗ್ಗೆ ನೀವು ಏನೇನೋ ಮಾತಾಡಬೇಡಿ. ಸರಿ, ಅದೇನು ಅಂತ ನೀನು ಹೇಳಲ್ಲ, ನಾನು ಕೇಳಲ್ಲ, ಆ ವಿಷಯನ ಬಿಟ್ಬಿಡೋಣ, ಸರಿನಾ? 1 ನಿಮಿಷ ಇರು. ತೋಯ್, ಏನ್ರಿ ಇದು? ನಿನ್ ಜಾಬ್ ಅಪ್ಲಿಕೇಶನ್ ಪೇಪರ್ಸ್. ಏನು ನನಗ? ನಾನು ಯಾವಾಗ ಜಾಬಿಗೆ ಹೋಗ್ತೀನಿ ಅಂತ ಹೇಳ್ದೆ? ಮನೇಲಿ ಬೆಟ್ಟದ ಕೆಲಸ ಇರುವಾಗ ಹೊರಗೆ ಹೋಗಿ ದುಡಿಯೋದಾ? ಮನೆ ಕೆಲಸಗಳು ಇದ್ದೇ ಇರುತ್ತೆ ವರ. ನೀನ್ ಚೆನ್ನಾಗಿ ಓದಬೇಕು, ಅದರಲ್ಲೇ ಸಾಧನೆ ಮಾಡಬೇಕು ಅಂತ ನಿಮ್ಮ ಮನೆಯವ್ರದೆಲ್ಲ ಆಸೆ ಆಗಿತ್ತು. ನಿಮ್ಮ ಅಣ್ಣ ಸುಬ್ಬು ಅಂತೂ ನಿನ್ನ ಓದಿಸೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಅವ್ರ ಕಷ್ಟ ಎಲ್ಲ ವ್ಯರ್ಥ ಆಗ್ಬಿಡ್ದಲ್ವ ವರ. ಇಷ್ಟು ವರ್ಷ ಚೆನ್ನಾಗಿ ಓದಿ ರ್ಯಾಂಕ್ ತೊಗೊಂಡಿದ್ಯಾ, ನಿನ್ನ ರ್ಯಾಂಕು ಈ ಮನೆ ಕೆಲಸಗಳಲ್ಲಿ ಮಂಕಾಗ್ಬಾರ್ದಲ್ವಾ? ಆ ಥರ ಎಲ್ಲ ಏನಿಲ್ಲ. ನನಗೆ ನನ್ನ ಓದಿನ ಮೇಲೆ ಎಷ್ಟು ಪ್ರೀತಿ ಇತ್ತೋ ಹಾಗೆ ಮನೆ ಕೆಲಸದ ಮೇಲೂ ಅಷ್ಟೇ ಪ್ರೀತಿ ಇದೆ. ಅತ್ತೆ ಹತ್ರ ಸೈ ಅನ್ನಿಸ್ಕೊಂಡ್ರೆ ಅದಕ್ಕಿಂತ ದೊಡ್ಡ ರ್ಯಾಂಕ್ ಬೇರೆ ಇಲ್ಲ. ನಿಂಗೆ ಇನ್ನು ಮುಂದೆ ಓದಕ್ಕೆ ಆಸೆ ಇಲ್ಲ, ಒಳ್ಳೆ ಕಡೆ ಕೆಲಸ ಮಾಡಕ್ಕೆ ಆಸೆ ಇಲ್ಲ ಅನ್ನೋ ಪ್ರಮಾಣ ಮಾಡು. ಇದನ್ನ ಅರ್ಧ ಬಿಸಾಕ್ತೀನಿ. ಆಸೆ ಇಲ್ಲ ಅಂತ ಅಲ್ಲ, ಆಸೆ ಇದ್ರೂ ಈಗ ನನ್ನ ಗುರಿ ಅದಲ್ಲ. ಓದು, ಕೆಲಸ, ಕನಸು ಎಲ್ಲ ಮುಖ್ಯನೇ, ಆದರೆ ಅದಕ್ಕಿಂತ ಮುಖ್ಯವಾಗಿದ್ದು ಸಂಸಾರ. ನನಗೆ ಅದೆಲ್ಲ ಅರ್ಥ ಆಗತ್ತೆ ವರ. ಈ ಸಂಸಾರದ ಬಗ್ಗೆ ಗಮನ ಕೊಡಬೇಡ, ಮನೆ ಕೆಲಸಗಳನ್ನೆಲ್ಲ ಮಾಡಬೇಡ ಅಂತ ನಾನು ನಿನಗೆ ಹೇಳ್ತಿಲ್ಲ. ಅಮ್ಮನ ವಿಷಯ ನಾನು ನೋಡ್ಕೊಳ್ತೀನಿ. ನೀನು ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನಿನ್ನ ಕನಸುಗಳನ್ನು ನೀನು ಈಡೇರಿಸ್ಕೋಬೇಕು, ಆಗಲೇ ನಂಗೆ ಸಂತೋಷ ಆಗೋದು. ನೀನು ಮತ್ತೆ ಓದೋಕ್ಕೆ ಶುರು ಮಾಡುವರ. ಇದು ನಿಂಗೋಸ್ಕರ ಬುಕ್ಸು, ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಇದು ನನ್ನ ಕಡೆಯಿಂದ ನಿಂಗೆ ಗಿಫ್ಟ್ ವರ. ನೀನು ಮತ್ತೆ ಚೆನ್ನಾಗಿ ಓದಿ ಒಂದು ದೊಡ್ಡ ಕೆಲಸಕ್ಕೆ ಸೇರ್ಕೊಬೇಕು, ಅದಕ್ಕೋಸ್ಕರ ಪ್ರಿಪೇರ್ ಆಗು, ಸರಿನಾ? ಆಲ್ ದ ಬೆಸ್ಟ್. ನನ್ನ ಮಗನಿಗೆ ಎಂತೆಂಥ ಸಂಬಂಧಗಳು ಬಂದಿತ್ತು. ಎಷ್ಟು ದೊಡ್ಡ ದೊಡ್ಡ ಶ್ರೀಮಂತರ ಸಂಬಂಧ, ಎಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡೋ ಹುಡುಗಿರು. ಅವ್ರನ್ನೆಲ್ಲ ಬಿಟ್ಟು ನನ್ನ ಮಗ ಪುಣ್ಯಾತ್ಮ ನಿನ್ನನ್ನು ಕಟ್ಕೊಂಡ.
ನಿನಗ್ ನೋಡಿದ್ರೆ ಮನೇಲಿ ನೆಟ್ಟಿಗೆ ಕೆಲಸ ಮಾಡಕ್ಕೆ ಬರಲ್ಲ. ಇನ್ನು ಆಚೆ ಹೋಗಿ ದುಡ್ಕೊಂಡು ಬರೋದಂತೂ ತುಂಬಾ ದೂರದ ವಿಷಯ ಬಿಡು. ಹೇಳು ಶ್ರೀವಲ್ಲಿ. ಸುಂದ್ರಣ್ಣ, ಏನಿದು ಇಷ್ಟೊಂದು ಆರಾಮಾಗಿ ಕೂತಿದ್ದೀರಾ? ಅದನ್ನ ಯಾಕೆ ಹೇಳ್ತೀಯ? ಬಾಳು ಬಂಗಾರವಾಗಿದೆ ಅಂತ ಅನ್ನಿಸ್ತಾ ಇದೆ. ದೊಡ್ಡವ್ರ ಸಹವಾಸ, ಒಳ್ಳೆ ಕೆಲಸ, ಕೈ ತುಂಬ ಕಾಸು. ಸುಂದ್ರಣ್ಣ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಇನ್ಯಾರ ಬಗ್ಗೆ ಮಾತಾಡಿ ಶ್ರೀವಲ್ಲಿ? ಇನ್ಯಾರ ಬಗ್ಗೆ ಮಾತಾಡಿ? ವಿಜಯಾಂಬಿಕಾ ಮೇಡಮ್ ಅವ್ರ ಹತ್ರಕ್ಕೆ ನಾನು ಕೆಲಸಕ್ಕೆ ಸೇರಿದಾಗಲಿಂದ ನನ್ನ ಜೀವನ ಪಾವನವಾಗಿದೆ ಅಂತ ಅನ್ನಿಸ್ತಾ ಇದೆ. ನಾನು ಯಾರು? ಆಫ್ಟರ್ ಆಲ್ ಒಬ್ಬ ಬಾಡಿಗೆ ಮನೆ ಅಳಿಯ. ನನ್ನಂಥವನ್ನ ಪ್ರತಿಭೆಯನ್ನು ಗುರುತಿಸಿ ಅವರು ಕರೆದು ಕೆಲಸ ಕೊಟ್ಟು ಕೈ ತುಂಬ ಸಂಬಳ ಕೊಡ್ತಾ ಇದ್ದಾರೆ ಅಂತಂದ ಮೇಲೆ ಇದಕ್ಕಿಂತ ಇನ್ನೇನು ಬೇಕು ಹೇಳು? ಓ ಹಾಗ. ಅಣ್ಣ, ಇದೇನಿದು ಹೊಸ ಫೋನಾ? ಹೌದೌದು, ಹೊಸ ಫೋನು. ಇದನ್ನ ವಿಜಯ ಮೇಡಮ್ ಕೊಡ್ಸಿದ್ದು ನನಗೆ. ನಾನು ಅವನಿಗೆ ಯಾವ ಫೋನು ಕೊಡಿಸಿಲ್ವಲ್ಲ, ಹಾಗಾದ್ರೆ ಯಾರು ಕೊಡಿಸಿರ್ಬೋದು? ಏನು, ವಿಜಯ ಮೇಡಮು ನಿಮ್ಗೆ ಹೊಸ ಫೋನ್ ಕೊಡ್ಸಿದ್ರಾ? ಅಯ್ಯಯ್ಯೋ, ಇವಳಿಗೆ ವಿಜಯ ಮೇಡಮ್ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಲ್ವಾ? ಹೌದು ಶಿವಲಿ, ಅದು ವಿಜಯ ಮೇಡಮು ಕೈ ತುಂಬ ಸಂಬಳ ಕೊಡ್ತಾರಲ್ಲ, ಅದಕ್ಕೆ ಡೌನ್ ಪೇಮೆಂಟ್ ಅಂತ ಹಾಕಿ ಮಿಕ್ಕಿದ್ದನ್ನ EMI ಕಟ್ಟಬಹುದು ಅನ್ನೋ ಧೈರ್ಯದ ಮೇಲೆ ಈ ಫೋನ್ ತೊಗೊಂಡಿದ್ದೀನಿ. ಅವರು ಸಂಬಳ ಕೊಡೋದಲ್ವಾ, ಹಾಗಾಗಿ ವಿಜಯ ಮೇಡಮ್ ಕೊಡಿಸಿದ್ದು ಅಂತ ಹೇಳಿದೆ ಅಷ್ಟೇ. ಬಡವ ನೀನು ಮಡಗ್ದಂಗೆ ಇರು ಅಂತ ಗಾದೆ ಇದೆ. ನಾನು ಹಾಗೆ ವಿಜಯ ಮೇಡಮ್ ಮಡಗ್ದಂಗೆ ನಾನು ಇದ್ದೀನಿ ನೋಡಪ್ಪ. ಪರವಾಗಿಲ್ಲ ಅಣ್ಣ, ವಿಜಯ ಮೇಡಮ್ ಜೊತೆ ತುಂಬಾ ನಿಯತ್ತಾಗಿದ್ದೀರಾ ಅನ್ಸುತ್ತೆ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ನಾನು ಸಾಯೋವರೆಗೂ ವಿಜಯಾಂಬಿಕಾ ಮೇಡಮ್ಗೆ ತುಂಬಾ ನಿಯತ್ತಾಗಿರ್ತೀನಿ. ನೀನು ಅಷ್ಟೇ, ಅವ್ರಿಗೆ ತುಂಬಾ ನಿಯತ್ತಾಗಿರೋ, ಎಲ್ಲ ಒಳ್ಳೇದಾಗುತ್ತೆ. ಆಮೇಲೆ ಬೈಲಿ, ಇನ್ನೊಂದು ವಿಷಯ ಏನು ಗೊತ್ತಾ? ನಾನು ನೀನು ವಿಜಯ ಮೇಡಮ್ ಕಾಂಟ್ಯಾಕ್ಟಲ್ಲಿದ್ದೀವಿ ಅಂತ ಶ್ರಾವಣಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಗೊತ್ತಾದರೆ ಕೆಲಸ ಕೆಟ್ಟೋಗ್ಬಿಡುತ್ತೆ, ಆಯಿತಾ? ಸರಿ, ನನಗೆ ತುಂಬ ಕೆಲಸ ಇದೆ, ಚಾರ್ಜ್ ಬೇರೆ ಹಾಕಬೇಕು. ಬರಲಾ? ಮೇಡಮ್, ಕೇಳಿಸ್ಕೊಂಡ್ರಾ ಅವ್ರು ಏನೇನೆಲ್ಲ ಮಾತಾಡಿದ್ರು ಅಂತ? ಮೇಡಮ್, ಸುಂದ್ರಣ್ಣ ನಿಮ್ಮ ಬಗ್ಗೆ ತುಂಬ ನಿಯತ್ತಿಟ್ಕೊಂಡಿದ್ದಾರೆ. ಸರಿ ಶಿವಲಿ, ನನಗೆ ಎಲ್ಲೋ ಒಂದು ಸಣ್ಣ ಡೌಟ್ ಇತ್ತು. ಅವನು ಶ್ರಾವಣಿ ಜೊತೆ ಲಿಂಕಲ್ಲಿದ್ದಾನ ಅಂತ, ಅದಕ್ಕೆ ನಿನ್ನನ್ನು ಕೇಳಿದೆ. ಎನಿವೇಸ್, ನನ್ನ ಡೌಟ್ ಎಲ್ಲ ಕ್ಲಿಯರ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮೇಡಮ್. ಮೇಡಮ್, ನನ್ನ ವಿಷಯ ಏನು ಮಾಡಿದ್ರಿ? ಸುಬ್ಬು ನನಗೆ ಸಿಗ್ತಾನೆ ತಾನೆ? ನೀವು ನನಗೆ ಹೆಲ್ಪ್ ಮಾಡ್ತೀರಾ ತಾನೆ? ಆಯ್ತು, ನಾನು ಅದೇ ಕೆಲಸದಲ್ಲಿದ್ದೀನಿ. ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ, ಆರಾಮಾಗಿರೋ. ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ಸ್ ಮೇಡಮ್. ಹಾಂ. ಹಾಗಾದರೆ ಸುಂದರನ ಬಗ್ಗೆ ಅನುಮಾನ ಪಡೋ ಅವಶ್ಯಕತೆ ಇಲ್ಲ. ಅವನು ನನ್ನ ಮುಂದೆ ಬಾಲ ಅಲ್ಲಾಡಿಸೋ ನಿಯತ್ತಿನ ನಾಯಿನೇ. ಮಾವ, ಇತ್ತೀಚೆಗೆ ನನ್ನ ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ನನ್ನಲ್ಲಿ ತುಂಬ ಚೇಂಜಸ್ ಆಗಿದೆ, ಒಂದು ಗತ್ತು ಬಂದಿದೆ ಅಂತ ನಿಮಗೆ ಅನಿಸ್ತಾ ಇಲ್ಲ ಮಾವ? ನಾನು ಮಾತಾಡೋ ಶೈಲಿ ಆಗಿರ್ಬೋದು ಅಥವಾ ನಡೆಯೋ ರೀತಿ ಆಗಿರ್ಬೋದು, ತುಂಬ ಚೇಂಜಸ್ ಅಂತ ಅನಿಸ್ತಿಲ್ವಾ? ಹೌದು ಅಳಿಂದ್ರೆ, ನೀವು ತುಂಬ ಬದಲಾಗಿದ್ದೀರಾ.
ಆದರೂ ನೀವು ಸರಿಯಾಗಿ ಗಮನಿಸ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಅಳಿಂದ್ರೆ ಏನು ಹೇಳಿದ್ರೆ ಕೈಯಲ್ಲಿ ಅವನು ಹೊಸ್ದ ತಗೊಂಡ್ರ? ಓಹ್, ಇದೇನು ದೊಡ್ಡ ವಿಷಯ ಬಿಡಿ ಮಾವ. ಅವ ಇದು ತುಂಬ ಕಾಸ್ಟ್ಲಿ ಫೋನ್ ಥರ ಕಾಣಿಸ್ತಾ ಇದೆ. ಹೌದೌದು, ಇದು ಲಕ್ಷದ ಮೇಲೆ 1/4 ಲಕ್ಷ ಕೊಟ್ಟಿದ್ದೀನಿ ಅಷ್ಟೇ. ರೀ ಏನ್ರಿ ಇಷ್ಟೊಂದು ಕಾಸ್ಟ್ಲಿ ಫೋನ್ನ ನೀವು ಹೇಗ್ರಿ ತಗೊಂಡ್ರಿ? ಅದು ನಾನು ಕೆಲ್ಸಕ್ಕೆ ಎಲ್ಲಿ ಹೋಗ್ತಾ ಇದ್ದೀನಿ ಹೇಳು? ಮಿನಿಸ್ಟ್ರು ಅಕ್ಕನ ಹತ್ರಕ್ಕೆ ನನ್ನ ಆಗಿ ಕೆಲಸ ಮಾಡ್ತಾ ಇರೋದು ಕಣೆ. ಅವರ ರೇಂಜ್ಗೆ ಕಡೆ ಪಕ್ಷ ಈ ಥರದ್ದೊಂದು ಫೋನ್ ಬೇಡವಾ? ಮೊನ್ನೆ ಅಡ್ವಾನ್ಸ್ ಅಂತ ಕೊಟ್ರಲ್ಲ, ಅದನ್ನ ಡೌನ್ ಪೇಮೆಂಟ್ ಅಂತ ಹಾಕಿ ಮಿಕ್ಕಿದ್ದನ್ನ EMIಗೆ ಹಾಕಿಸ್ಕೊಂಡಿದ್ದೀನಿ. ತುಂಬ ಸಂತೋಷ ಅಂದರೆ ನೀವು, ನನ್ನ ಮಗಳು, ನನ್ನ ಮೊಮ್ಮಗಳು ಐಶು ಎಲ್ಲರೂ ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ರೀ ಇಂಥ ಫೋನ್ನ ನಾವು ಜೀವನದಲ್ಲೇ ತಗೋತೀವೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡಿ 2 ದಿನಕ್ಕೆ ಇಂಥ ಫೋನ್ ತೊಗೊಂಡಿದ್ದೀರಾ. ನನಗಂತೂ ತುಂಬ ಖುಷಿ ಆಗ್ತಿದೆ ರೀ. ಲೇ ಸುಂದರ ದರಿದ್ರ, ನೋಡು, 2 ದಿನ ಕೆಲಸ ಮಾಡಿದ್ದಕ್ಕೆ ಇಷ್ಟೆಲ್ಲ ಸಿಗುತ್ತೆ ಅಂದರೆ ನನಗೂ ಒಂದು ಕೆಲಸ ಕೊಡಿಸು. ಈ ಮನೆಯಲ್ಲಾದರೂ ಸುಮ್ಮನೆ ಕೂತಿರ್ತೀನಿ, ದೇಹ ಜಡ್ಗಟ್ಟಂಗೆ ಆಗಿರುತ್ತೆ. ವಿಜಯ ಮೇಡಮ್ದು ಕೈಯೋ ಕಾಲೋ ಅವಕ್ಕೆ ಚೂರು ಪರು ಕಾಸು ಮಾಡ್ಕೋತೀನಿ ಕಣ, ಕೊಡಿಸೋ. ಇಲ್ಲಿ ಯಾಕೆ ಸುಮ್ಮನೆ ಕೂತ್ಕೋಬೇಕಂತಮ್ಮ ಅವರೇ? ಮನೆ ಅಂದಮೇಲೆ ಎಲ್ಲ ಒಂದೇ ಅಲ್ವಾ? ಇಲ್ಲೂ ಕೆಲಸ ಮಾಡ್ಬೋದಲ್ವಾ ನೀವು? ನಮ್ಮನೆ ಕೆಲಸಗಳನ್ನು ನಾವೇ ತಾನೇ ಮಾಡ್ಕೋಬೇಕು. ಹೌದು ಮೇಡಮರೇ, ನೀವು ಮಾತಾಡಿದ ಮೇಲೆ 2 ಮಾತಿಲ್ಲ. ಹೌದು, ಶ್ರಾವಣಿ ಮೇಡಮ್ ಅವ್ರು ಹೇಳಿದ್ಮೇಲೆ 2 ಮಾತಿಲ್ಲ. ಅವ್ರು ಏನೇ ಹೇಳಿದ್ರು ಯೋಚನೆ ಮಾಡಿ ಕರೆಕ್ಟಾಗಿ ನಿರ್ಧಾರ ತಗೊಂಡಿರ್ತಾರೆ. ಒಳ್ಳೆ ಮಾತನ್ನೇ ಹೇಳ್ತಾರೆ. ಅಕ್ಕ, ನೀನು ಈ ಮಾತು ಹೇಳ್ತಿದ್ಯಾ? ಮೇಡಮ್ ಇಷ್ಟೊಂದು ನಂಬಿಕೆ ಬಂದ್ಬಿಟ್ಟಿದೆ ನಿನಗೆ? ಹೌದು ಕಣೋ, ಶ್ರಾವಣಿ ಮೇಡಮ್ ಅವ್ರನ್ನ ಅರ್ಥ ಮಾಡ್ಕೊಂಡವ್ರಿಗೆ ಎಲ್ರಿಗೂ ಈ ನಂಬಿಕೆ ಬಂದೇ ಬರುತ್ತೆ.